ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ರಾಜಕಾರಣಿಗಳ ದುರ್ನಡತೆ ಕುರಿತು ನಾವೆಲ್ಲ ಮಾತಾಡ್ಬೇಕಾಗಿ ಬಂತಲ್ಲ ಅನ್ನೋ ಒಂದು ವಿಷಾದ. ಸಿ.ಟಿ. ರವಿ ಅವರ ನಡುವೆ ನಡೆದ ಪರಸ್ಪರ ಬೈಗಳು, ನಿಂದನೆ, ಲೇವಡಿ, ಗೇಲಿ ಮಾತಿನ ಪ್ರಹಾರ ಯಾವ ಮಟ್ಟಕ್ಕೆ ಬಂದ್ಬಿಡ್ತು. ಸಾರ್ವಜನಿಕ ಸಂವಾದದ ಭಾಷೆಯಾಗಿ ಕನ್ನಡ ಭಾಷೆಯ ಮೇಲೆ ಈ ಪರಿಯಾದ ಅತ್ಯಾಚಾರ ನಡಿಬೇಕಾಗಿತ್ತ? ಪ್ರಿಯಾಂಕಾ ಖರ್ಗೆ ಅವರು ಈ ಮಧ್ಯ ಅಮಿತ್ ಶಾ ಅವರಿಗೆ ಹುಚ್ಚನಾಯಿ ಕಡಿದಿದೆ ಅನ್ನೋ ಪದ ಪ್ರಯೋಗ ಮಾಡಿದ್ದಾರೆ. ಪರಸ್ಪರ ಬೈಗಳು, ನಿಂದನೆ, ಗೇಲಿ ಮಾತಿನ ಪ್ರಯೋಗದಲ್ಲಿ ಯಾವ ಮಟ್ಟಕ್ಕೆ ತಿಳಿದಿದ್ದಾರೆ ಇವರೆಲ್ಲರೂ ಕೂಡ. ಎಸ್.ಎಂ. ಕೃಷ್ಣ ಅಂದ್ರೆ ತಮ್ಮ ಜೀವನದ ಸಂಧ್ಯಾ ಕಾಲದಲ್ಲಿ ಕೇಂದ್ರ ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಮತ್ತು ಆವತ್ತಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಒಂದು ಪತ್ರ ಬರೆದು ನಾಲ್ವಡಿ ಕೃಷ್ಣರಾಜ ಒಡೆಯರ ಹೆಸರಿಡಬೇಕು ಅನ್ನೋ ಒಂದು ಸಲಹೆಯನ್ನು ಕೊಟ್ಟರು. ನರೇಂದ್ರ ಮೋದಿ ಅವರು 13 ವರ್ಷಗಳ ನಂತರ ರಾಷ್ಟ್ರ ರಾಜಕಾರಣಕ್ಕೆ ಕಾಲಿಡುವಾಗ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಈ ರಾಷ್ಟ್ರದ ಜನತೆಯ ಮನಸ್ಸನ್ನು ಗೆದ್ರು. ಕಳೆದ ಒಂದು ವಾರದಿಂದ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ನಡೆದ ಘಟನಾವಳಿಗಳ ಒಂದು ಸಿಂಹಾವಲೋಕನ ಮಾಡಿದಾಗ ಆ ಕಡೆ ಹಿಂದಿರುಗಿ ನೋಡಿದಾಗ ಕಂಡು ಬಂದಿದ್ದೇನು ಅಂತಂದ್ರೆ, ಆಳುವ ಪಕ್ಷ ಮತ್ತು ಪ್ರತಿಪಕ್ಷಗಳ ನಡುವಿನ ಅತ್ಯಂತ ಕೀಳು ಮಟ್ಟದ ಭಾಷಾ ಪ್ರಯೋಗ. ವ್ಯಕ್ತಿಗತ ಮಟ್ಟದಲ್ಲೂ ಪಕ್ಷಗಳ ಮಟ್ಟದಲ್ಲೂ ಕೂಡ ಪರಸ್ಪರ ಕೆಸರಚಾಟ. ಇದರ ಮಧ್ಯ ನಷ್ಟವಾಗಿರೋದು ಅವರ ವ್ಯಕ್ತಿಗತ ಪ್ರತಿಷ್ಠೆ ಅಥವಾ ಪಕ್ಷಗಳ ಜನಪ್ರಿಯತೆಗಿಂತ ಕನ್ನಡ ಭಾಷೆಗಾಗಿರೋ ಅಪಮಾನ. ಅದರಲ್ಲೂ ಎಂಥ ವಿಪರ್ಯಾಸವಂತಂದ್ರೆ, ಮೊನ್ನೆ ತಾನ 20, 21, 22ಕ್ಕೆ 3 ದಿನಗಳ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅತ್ಯಂತ ಸಾಂಗೋಪಾಂಗವಾಗಿ ಮಂಡ್ಯದಲ್ಲಿ ನೆರವೇರಿರುವಾಗ, ಸಮ್ಮೇಳನದ ಸಂದರ್ಭದಲ್ಲೇ ಕನ್ನಡ ಭಾಷೆಯ ದುರ್ಬಳಕೆ, ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ರಾಜಕಾರಣಿಗಳ ದುರ್ನಡತೆ ಕುರಿತು ನಾವೆಲ್ಲ ಮಾತಾಡ್ಬೇಕಾಗಿ ಬಂತಲ್ಲ ಅನ್ನೋ ಒಂದು ವಿಷಾದ. ತತ್ಕ್ಷಣದ ಈ ಶೀರ್ಷಿಕೆಗೆ ಪ್ರಚೋದನೆ ಯಾವುದು ಅಂತಂದ್ರೆ, ರಾಜ್ಯ ವಿಧಾನ ಪರಿಷತ್ನಲ್ಲಿ ಕಲಾಪ ಮುಕ್ತಾಯಗೊಳ್ಳುವ ಸಂದರ್ಭದಲ್ಲಿ ನಡೆದ ಕೋಲಾಹಲ, ಗೊಂದಲ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ವಿರೋಧ ಪಕ್ಷದ ಸದಸ್ಯ, ಭಾರತೀಯ ಜನತಾ ಪಕ್ಷದ ಮಾಜಿ ಸಚಿವ, ಹಾಲಿ ವಿಧಾನ ಪರಿಷತ್ ಸದಸ್ಯ ಮತ್ತು ಅಖಿಲ ಭಾರತ ಭಾರತೀಯ ಜನತಾ ಪಕ್ಷದ ಮಾಜಿ ಪ್ರಧಾನ ಕಾರ್ಯದರ್ಶಿ ಸಿ.ಟಿ. ರವಿ ಅವರ ನಡುವೆ ನಡೆದ ಪರಸ್ಪರ ಬೈಗಳು, ನಿಂದನೆ, ಲೇವಡಿ, ಗೇಲಿ ಮಾತಿನ ಪ್ರಹಾರ ಅದನ್ನ ನೋಡಿದಾಗ ಯಾವ ಮಟ್ಟಕ್ಕೆ ಬಂದ್ಬಿಡ್ತು. ಸಾರ್ವಜನಿಕ ಸಂವಾದದ ಭಾಷೆಯಾಗಿ ಕನ್ನಡ ಭಾಷೆಯ ಮೇಲೆ ಈ ಪರಿಯಾದ ಅತ್ಯಾಚಾರ ನಡಿಬೇಕಾಗಿತ್ತ? ನಡೀತಾ ಇತ್ತು. ಅದು ನಮ್ಮಂಥವ್ರಿಗೆ ಅದು ಅನಿರೀಕ್ಷಿತ ಅನಿಸೇ ಇಲ್ಲ. ಯಾಕಂದ್ರೆ ಕಳೆದ 20 ವರ್ಷಗಳಿಂದ ಈ ಪ್ರಸಕ್ತ ತಲೆಮಾರಿನ ರಾಜಕಾರಣಿಗಳು, ಅದು ವಿವಿಧ ತಲೆಮಾರಿನವರು ಇರ್ಬೋದು, ಈಗ ತಾನೇ 1, 2ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿ ಬಂದವರಾಗ್ಲಿ, ಅಥವಾ ಈಗಾಗಲೇ ಕರ್ನಾಟಕದ ಸಾರ್ವಜನಿಕ ಬದುಕಿನಲ್ಲಿ ಹಲವಾರು ದಶಕಗಳ ಕಾಲ ಜನನಾಯಕರಾಗಿ ಗುರುತಿಸಿಕೊಂಡಿರೋರಾಗ್ಲಿ, ಅಥವಾ ಮಧ್ಯಮ ತಲೆಮಾರಿನ ರಾಜಕಾರಣಿಗಳಾಗ್ಲಿ, ಶಾಸಕರು, ಸಂಸದರು, ಮಂತ್ರಿಗಳು ಎಲ್ಲರೂ ಕೂಡ ಕನ್ನಡ ಭಾಷೆಯನ್ನ ಅದರ ಸಹಜ ಸೌಂದರ್ಯ, ಅದರ ಸೊಗಸುಗಾರಿಕೆಯನ್ನೇ ಮರೆತು ಬಿಟ್ಟು ಬೇಕಾಬಿಟ್ಟಿಯಾಗಿ ಬಳಸ್ತಾ ಇರೋದನ್ನ ನೋಡಿದ್ರೆ ವಿಷಾದ ಅನ್ಸುತ್ತೆ. ಈಗ ಮೊನ್ನೆ ನಡೆದ ಪ್ರಸಂಗದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿ.ಟಿ. ರವಿ ಅವ್ರನ್ನ ಕುರಿತುಬಿಟ್ಟು, ನೀವು ಕೊಲೆಗಡಕ, ಮರ್ಡರರ್, ನಿನಗೆ ಹೆಂಡತಿ ಇಲ್ವೇನೋ, ಮಕ್ಳಿಲ್ವೇನೋ ಅಂತ ಅರ್ಚಾಡೋದೊಂದು ಕಾಣಿಸ್ತಾ ಇತ್ತು. ಅದಕ್ಕೆ ಪ್ರತಿಯಾಗಿ ಇವರು ಪ್ರಾಸ್ಟಿಟ್ಯೂಟ್ ಅನ್ನೋ ಶಬ್ದವನ್ನ ಬಳಸ್ಬಿಟ್ರು. ಒಬ್ಬ ಮಹಿಳಾ ಸಚಿವೆ ಬಗ್ಗೆ ಸದನದ 4 ಗೋಡೆಗಳ ಆವರಣದಲ್ಲಿ, ಅಫ್ಕೋರ್ಸ್ ಕಲಾಪ ಅಧಿಕೃತವಾಗಿ ಭಂಗ ಆಗಿತ್ತು, ಅದು ಮುಕ್ತಾಯವಾಗಿತ್ತು ನಿಜ. ಇನ್ನು ಸದನದೊಳಗೆ ಇದ್ಕೊಂಡೆ ಮತ್ತೆ ಈ ಪರಸ್ಪರ ಕೆಸರಚಾಟದ ಅಗತ್ಯ ಇರಲಿಲ್ಲ. ಆದ್ರೂ ಅವರ ಏಟಿಗೆ ಪ್ರತಿ ಏಟು ಕೊಡ್ಲಿಕ್ಕೆ ಹೋಗ್ಬಿಟ್ಟು ಅವ್ರಿಗೆ ಪ್ರಾಸ್ಟಿಟ್ಯೂಟ್ ಅಂತ 4 ಬಾರಿ ಉಚ್ಚಾರಣೆ ಮಾಡಿದ್ರು ಅನ್ನೋ ವಿಡಿಯೋ ಇವತ್ತು ಪ್ರದರ್ಶನವಾಗ್ತಾ ಇದೆ. ಸಿ.ಟಿ. ರವಿ ಅವರು ಕೊಟ್ಟ ಸಮಜಾಯಿಷಿ ಏನು ಅಂತಂದ್ರೆ, ನಾನು ಪ್ರಾಸ್ಟಿಟ್ಯೂಟ್ ಅನ್ನೋ ಶಬ್ದ ಬಳಸಲಿಲ್ಲ, ನಾನು ಫ್ರಸ್ಟ್ರೇಟೆಡ್ ಅಂತ 4 ಸಾರಿ ಹೇಳಿದೆ. ಅದನ್ನ ಅವ್ರು ಆ ಥರ ಅನ್ಕೊಂಡ್ಬಿಟ್ಟು ನನ್ನ ಮೇಲೆ ಘೋರವಾದ ಆರೋಪ ಮಾಡ್ಬಿಟ್ರು. ಅದು ಕ್ರಿಮಿನಲ್ ಸ್ವರೂಪದ ಆರೋಪ ಅನ್ನೋ ರೀತಿಯಲ್ಲಿ ನನಗೆ ರಾಜ್ಯ ಸರ್ಕಾರ ನಡೆಸ್ಕೊಳ್ತು ಅಂತ. ಹೌದು, ಈ ಪದ ಪ್ರಯೋಗ ನಡೀತಿರುವ ಹಾಗೇನೆ, ಈ ತರದ ಪದಗಳ ವಿನಿಮಯ ನಡೀತಿರುವ ಹಾಗೇನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ರು. ಅದಕ್ಕೆ ಪ್ರತಿಯಾಗಿ ಸಿ.ಟಿ. ರವಿ ಅವರು ಕೂಡ ಒಂದು ಪ್ರತಿದೂರನ್ನ ಕೊಟ್ರು. ಯಾಕೆಂತಂದ್ರೆ ಅಲ್ಪಾವಧಿಯಲ್ಲೇನೆ ಅಲ್ಲಿ ಹೊರಗಡೆ ಧರಣಿ ಮಾಡ್ತಾ ಕೂತಿದ್ದ ಸಿ.ಟಿ. ರವಿ ಅವರ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾಂಗ್ರೆಸ್ ಕಾರ್ಯಕರ್ತರುಗಳೆಲ್ಲ ನುಗ್ಗಿ ಅವ್ರ ಮೇಲೆ ದೈಹಿಕ ಹಲ್ಲೆ ಮಾಡೋ ಪ್ರಯತ್ನ ಮಾಡಿದ್ರು. ಅಷ್ಟೇ ಅಲ್ಲ, ಸುವರ್ಣ ವಿಧಾನಸೌಧದೊಳಗೆ ನುಗ್ಗಿ ರವಿ ಅವ್ರನ್ನ ಹಿಡ್ಕೊಂಡು ಥಳಿಸೋ ಒಂದು ಪ್ರಯತ್ನ ನಡೀತು. ಆ ಸಂದರ್ಭದಲ್ಲಿ ವಿಚಿತ್ರವಾಗಿ ಕಂಡಿದ್ದೇನು ಅಂತಂದ್ರೆ, ಮಂತ್ರಿಗಳ ಆಪ್ತ ಸಹಾಯಕನಾಗಿರೋ ವ್ಯಕ್ತಿಯೊಬ್ಬ ಆ ಗೇಟನ್ನ ಕಾಲಿನಿಂದ ಒದಿತಾ ಇದ್ದಿತ್ತು, ತನ್ನ ಉಗ್ರ ಪ್ರತಾಪವನ್ನು ಮೆರಿತಾ ಇದ್ದಿತ್ತು. ಅಂತೂ ಎರಡೂ ಕಡೆ ರಾಜ್ಯದ ಸಾರ್ವಜನಿಕ ಬದುಕಿಗೆ ಶೋಭೆ ತರೋ ಹಾಗಿರಲಿಲ್ಲ ಇವರಿಬ್ಬರ ನಡುವೆ ನಡೆದ ಆ ಸಂಘರ್ಷ. ಅದಾದ ನಂತರ ಅನಾಮತ್ತಾಗಿ ಪೊಲೀಸರು
ಸಭಾಪತಿಯವರ ಅನುಮತಿಯನ್ನು ಪಡೆಯದರೆ ರವಿ ಅವ್ರನ್ನ ಬಂಧಿಸಿದ್ದು ಅಂತಂದ್ರೆ ಅವ್ರನ್ನ ಎತ್ತಾಕೊಂಡು ಹೋಗಿತ್ತು. ಅದಾದ ನಂತರ ನೇರವಾಗಿ ಅವ್ರನ್ನ ವೈದ್ಯಕೀಯ ಪರೀಕ್ಷೆಗೊಳಪಡಿಸಿ ನ್ಯಾಯಾಧೀಶರಿಗೆ ಹಾಜರುಪಡಿಸೋರು ಬತ್ತು. ರಾತ್ರಿ ಇಡೀ ಬೆಳಗಾಂ ಜಿಲ್ಲೆಯ ಸುತ್ತಮುತ್ತಲಿನ 3-4 ತಾಲೂಕುಗಳಲ್ಲಿ ಓಡಾಡಿಸಿತ್ತು. ಯಾವುದೋ ಕತ್ತಲ ಆವರಿಸದ ಭತ್ತದ ಗದ್ದೆಯಲ್ಲಿ ಅವರ ವಾಹನವನ್ನ ನಿಲ್ಲಿಸ್ಕೊಂಡಿದ್ದು. ಆಗ ನಡೆದ ಎಳೆದಾಟದಲ್ಲಿ ಅವ್ರಿಗೆ ತಲೆ ಒಡೆದು ರಕ್ತ ಸೋರಿತು ಇತ್ಯಾದಿಗಳೆಲ್ಲ ಅಹಿತಕಾರಕ ಘಟನೆಗಳು ನಡೆದದ್ದನ್ನು ನೋಡಿದ್ರೆ ಇದೇನು ರಾಜಕೀಯ ಸಂಘರ್ಷಕ್ಕಿಂತ ವ್ಯಕ್ತಿಗತ ವಿರಸ, ಪೂರ್ವಗ್ರಹ, ಶತ್ರು ಭಾವ ಅಲ್ಲಿ ಮೆರೆದಿದ್ದು ನಮ್ಗೆ ಎದ್ದು ಕಾಣಿಸ್ತಾ ಇತ್ತು. ಇದೆಲ್ಲ ಆದ್ಮೇಲೆ ಅವ್ರನ್ನ ನ್ಯಾಯಾಧೀಶರ ಎದುರಿಗೆ ಹಾಜರುಪಡಿಸಿದ್ರು. ಬೆಳಗಾವಿ ನ್ಯಾಯಾಧೀಶರು ಅವ್ರನ್ನ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಕೊಂಡೊಯ್ರಿ ಅಂತ ಹೇಳಿದ್ರು. ಅಷ್ಟೊಳಗಾಗ್ಲೇ ಸಿ.ಟಿ. ರವಿ ಪರ ವಕೀಲರು ಹೈಕೋರ್ಟ್ನ ಕಟ್ಟೆ ಹತ್ತಿದ್ರಿಂದ ಹೈಕೋರ್ಟ್ ನ್ಯಾಯಮೂರ್ತಿಗಳು ಅವರನ್ನ ಬಂಧಿಸಿದ ಕ್ರಮವೇ ಸರಿ ಇಲ್ಲ, ಅವ್ರನ್ನ ಎಲ್ಲಿವರೆಗೆ ಕರ್ಕೊಂಡ್ ಅಲ್ಲೇ ಬಿಟ್ಬಿಡಿ ಅಂತಂದ್ಬಿಟ್ಟು ಅವರ ಬೇಲ್ ಅರ್ಜಿ ವಿಚಾರಣೆಗೆ ಮುಂಚೆನೆ ಅವ್ರನ್ನ ಬಿಡುಗಡೆಗೆ ಆದೇಶ ಮಾಡ್ಬಿಟ್ರು. ಆ ರೀತಿ ಬಿಡುಗಡೆ ಆಯಿತು. ಅದಾದ ನಂತರ ಸ್ವಂತೂರಿನಲ್ಲಿ ಸಿ.ಟಿ. ರವಿ ಅವರ ಮೆರವಣಿಗೆ, ಇತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಊರಿನಲ್ಲಿ ಪ್ರಚಂಡ ಪ್ರತಿಭಟನೆ, ಸಾರ್ವಜನಿಕರ ಪ್ರತಿಭಟನೆ ಇದೆಲ್ಲವೂ ನಡೀತಾ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಇದೊಂದು ಅಸ್ತ್ರ ಅವ್ರ ಕೈಗೆ ಸಿಕ್ಬಿಟ್ಟಿದೆ. ಅದೇ ರೀತಿ ರವಿ ಅವ್ರನ್ನ ಪೊಲೀಸರು ನಡೆಸ್ಕೊಂಡ ರೀತಿ ಬಗ್ಗೆ ಬಿಜೆಪಿ ಕೂಡ ಪ್ರತ್ಯಸ್ತ್ರ ಕೈಗೆ ದೊರೆತು ಬಿಟ್ಟಿದೆ. ನಿಜ, ಇವರೆಲ್ಲ ಮಾತಿನಲ್ಲಿ, ವಾದದಲ್ಲಿ, ಸಾರ್ವಜನಿಕರೆದುರಿಗೆ ತಮ್ಮ ಆಕ್ರೋಶ ಪ್ರಕಟಣೆಯಲ್ಲಿ ಗೆಲ್ಲಬಹುದು ನಿಜ, ಆದ್ರೆ ಇವರೆಲ್ಲ ಸೋಲಿಸ್ತಾ ಇರೋದು ಕನ್ನಡ ಭಾಷೆಯನ್ನ. ಅಂದಹಾಗೆ ಈ ಪ್ರಸಂಗ ನಡೆಯೋಕ್ಕಿಂತ ಮುಂಚೆ ಅವತ್ತು ಸದನದ ಉಭಯ ಸದನಗಳಲ್ಲಿ ನಡೆದಿದ್ದೇನು ಅಂತಂದ್ರೆ, ಅದೆಲ್ಲೋ ರಾಜ್ಯಸಭೆಯಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಯಾವ ರೀತಿ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಪೂರ್ವದಲ್ಲೂ ಸ್ವಾತಂತ್ರ್ಯ ನಂತರದಲ್ಲೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಡೆಸ್ಕೊಂಡಿದ್ದ ಪ್ರೀತಿಯ ಬಗ್ಗೆ ಸಮಗ್ರ ವಿವರಗಳನ್ನ ದಾಖಲೆ ಸಮೇತ ಮಂಡಿಸಿದ್ರು. ತಮ್ಮ ಮಾತಿನ ಕೊನೆಯಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತೇನೋ ಅಂಬೇಡ್ಕರ್ 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 ಅನ್ನೋ ಒಂದು ನಾಮ ಜಪವನ್ನ ಒಂದು ಫ್ಯಾಷನ್ ಮಾಡ್ಕೊಂಡ್ಬಿಟ್ಟಿದೆ. ಅದ್ರ ಬದಲು ಅಷ್ಟು ಬಾರಿ ದೇವರ ಸ್ಮರಣೆ ಮಾಡಿದ್ರಾದ್ರೂ ಅವ್ರಿಗೆ ಪುಣ್ಯ ಬರ್ತಾ ಇತ್ತು ಅನ್ನೋ ಅರ್ಥವಾದ ಮಾತುಗಳನ್ನ ಹೇಳಿ ತಮ್ಮ ಭಾಷಣವನ್ನ ನಿಲ್ಲಿಸಿದ್ರು. ಕಾಂಗ್ರೆಸ್ ಪಕ್ಷ ಅಷ್ಟನ್ನ ಮಾತ್ರ ಆರಿಸ್ಕೊಂಡ್ಬಿಟ್ಟು ದೇಶಾದ್ಯಂತ ನೋಡಿ ಅಂಬೇಡ್ಕರ್ ಅಂದ್ರೆ ಫ್ಯಾಷನ್ ಅಂತ ಮಾತಾಡೋದ್ರ ಮೂಲಕ ಅವಮಾನಿಸ್ಬಿಟ್ಟಿದ್ದಾರೆ ಅಂತಂದ್ಬಿಟ್ಟು ಬಿಜೆಪಿಯ ಬ್ರಹ್ಮಾಸ್ತ್ರವನ್ನ ಅವ್ರಿಗೆ ತಿರುಗುಬಾಡು ಮಾಡೋ ಪ್ರಯತ್ನದಲ್ಲಿ ಇವತ್ತು ರಾಷ್ಟ್ರಾದ್ಯಂತ ಅವರು ಕೂಡ ಕೋಲಾಹಲವನ್ನು ಎಬ್ಬಿಸುತ್ತಾರೆ. ಇತ್ತ ಕರ್ನಾಟಕದಲ್ಲಿ ಏನಾಗ್ತಾ ಇದೆ, ಛೋಟಿ ಮೂವ್ ಬಡಿ ಬಾತ್ ಅಂತ ಹೈದರಾಬಾದ್ ಕರ್ನಾಟಕ ಭಾಗ, ಅಲ್ಲಿ ಉರ್ದು ಪ್ರಧಾನ ಪ್ರದೇಶ, ಅಲ್ಲಿ ಹಿಂದಿ ಮತ್ತು ಉರ್ದು ಭಾಷೆಗಳನ್ನ ಬಹಳ ಸಹಜವಾಗಿ ಬಳಸ್ತಾರೆ. ಅಲ್ಲೊಂದು ನಾಣ್ಣುಡಿ ಇದೆ, ಛೋಟಿ ಮೂವ್ ಬಡಿ ಬಾತ್ ಅಂತ, ಸಣ್ಣವ್ರ ಬಾಯಲ್ಲಿ ದೊಡ್ಡ ಮಾತು ಅಂತ. ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರ ಸುಪುತ್ರ, ಕರ್ನಾಟಕದ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರು ಈ ಮಧ್ಯ ಅಮಿತ್ ಶಾ ಅವರಿಗೆ ಹುಚ್ಚನಾಯಿ ಕಳೆದಿದೆ ಅನ್ನೋ ಪದ ಪ್ರಯೋಗ ಮಾಡಿದ್ದಾರೆ. ನೋಡಿ, ಒಬ್ರಿಗಿಂತ ಒಬ್ರು ಸ್ಪರ್ಧೆಗಿಳಿದು ಬಿಟ್ಟಿದ್ದಾರೆ. ಪರಸ್ಪರ ಬೈಗಳು, ನಿಂದನೆ, ಗೇಲಿ ಮಾತಿನ ಪ್ರಯೋಗದಲ್ಲಿ ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಇವರೆಲ್ಲರೂ ಕೂಡ. ಇದೇ ರೀತಿ ಹಿಂದಿನ ಸದನದಲ್ಲಿ ತಮ್ಮ ನೆನಪಿರಬಹುದು, ಆವತ್ತಿನ ಸಭಾಧ್ಯಕ್ಷ ಪೀಠದಲ್ಲಿ ಕೂತಿದ್ದ ರಮೇಶ್ ಕುಮಾರ್ ಕೂಡ ಲೈಂಗಿಕ ಅತ್ಯಾಚಾರಕ್ಕೊಳಗಾದ ಮಹಿಳೆಯರ ಬಗ್ಗೆ ಆಡಿದ ಮಾತು ಇಡೀ ರಾಷ್ಟ್ರಾದ್ಯಂತ ಒಂದು ಆಕ್ರೋಶಕ್ಕೆ ಕಾರಣವಾಗಿತ್ತು. ಸ್ವತಃ ಪ್ರಿಯಾಂಕಾ ವಾದ್ರಾ ಗಾಂಧಿ ಅಷ್ಟೇ ಅಲ್ಲ, ಅವರ ಪತಿ ರಾಬರ್ಟ್ ವಾದ್ರಾ ಕೂಡ ನಮ್ಮ ಪಕ್ಷದ ಹಿರಿಯ ನಾಯಕರೊಬ್ರು ಇಂಥ ಮಾತಿನ ಪ್ರಯೋಗ ಮಾಡಿದ್ದು, ಹೆಣ್ಮಕ್ಳು ಕುರಿತಂತೆ ಈ ಮಾತಿನ ಪ್ರಯೋಗ ಮಾಡಿದ್ದು ಅಕ್ಷಮ್ಯ ಅನ್ನೋ ಮಾತನ್ನು ಹೇಳಿದ್ರು. ಇದಕ್ಕೆ ಹೋಲಿಸಿದ್ರೆ ಹಿಂದಿನ ತಲೆಮಾರಿನ ರಾಜಕಾರಣಿಗಳ ಕನ್ನಡ ಪದ ಪ್ರಯೋಗ, ಅವರ ವಿಚಾರಧಾರೆ ಎಷ್ಟು ಸೊಗಸಾಗಿರ್ತಿತ್ತು, ಸಮಯೋಚಿತವಾಗಿರ್ತಿತ್ತು. ರಾಜಕೀಯ ಭಾಷಣದಲ್ಲೂ ಕೂಡ ಕನ್ನಡ ಭಾಷೆಯ ಸಹಜ ಸೌಂದರ್ಯ ಲಹರಿಯನ್ನು ಎತ್ತಿ ಹಿಡಿಯೋ ರೀತಿಯಲ್ಲಿ ಇರ್ತಾ ಇತ್ತು. 1970ರ ದಶಕದಲ್ಲಿ 72ರಿಂದ 80ರವರೆಗೂ ಮುಖ್ಯಮಂತ್ರಿ ಆಗಿದ್ದ ದೇವರಾಜ ಅರಸರು ಉಳುವವನೇ ಒಡೆಯ ಅನ್ನೋ ಒಂದು ಘೋಷವಾಕ್ಯವನ್ನ ಬಿತ್ತರಿಸಿದ್ರು. ಅದು ಅವರು ಅನುಷ್ಠಾನಗೊಳಿಸಿದ ಇಡೀ ದೇಶಕ್ಕೆ ಮಾದರಿಯಾದಂತಹ ಭೂ ಸುಧಾರಣಾ ಕಾಯ್ದೆಯ ಒಂದು ಸಂದೇಶವಾಗಿತ್ತು. ತದನಂತರ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಒಂದು ಕವಿವಾಣಿಯನ್ನ ಬಹಳ ಸುಂದರವಾಗಿ ಅವರು ಬಳಸಿದ್ದು. ಅವರು ಜಾರಿಗೊಳಿಸಿದ ಹಿಂದುಳಿದ ವರ್ಗಗಳ ಮೀಸಲಾತಿ ನೀತಿ, ಹಾವನೂರು ವರದಿಯನ್ನು ಆಧರಿಸಿದ ಆ ಮೀಸಲಾತಿ ಸೂತ್ರ ಇಡೀ ದೇಶಕ್ಕೆ ಮಾದರಿಯಾಗಿತ್ತು. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ಅದಾದ ನಂತರ 1980ರ ದಶಕದಲ್ಲಿ ರಾಮಕೃಷ್ಣ ಹೆಗಡೆ ಅವರ ಜನತಾ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿದ್ದ ಅಬ್ದುಲ್ ನಜೀರ್ ಸಾಹೇಬ್ರು ಪವರ್ ಟು ದ ಪೀಪಲ್, ಜನತೆಗೆ ಅಧಿಕಾರ ಅನ್ನೋ ಒಂದು ಘೋಷವಾಕ್ಯದೊಂದಿಗೆ ಅಧಿಕಾರ ವಿಕೇಂದ್ರೀಕರಣದ ಪ್ರಯೋಗ ನಡೆಸಿಬಿಟ್ಟು ಇಡೀ ದೇಶಕ್ಕೆ ಮಾದರಿಯಾದ ಜಿಲ್ಲಾ ಪರಿಷತ್ ಮತ್ತು ಮಂಡಲ್ ಪಂಚಾಯತ್ ಕಾಯ್ದೆಯನ್ನು ಅನುಷ್ಠಾನ ಮಾಡಿ ತೋರಿಸಿದ್ರು. ಅಂದ್ರೆ ಆವತ್ತಿನ ರಾಜಕಾರಣಿಗಳಿಗೆ, ಅಧಿಕಾರಸ್ಥರಾಗಿರಲಿ ವಿರೋಧ ಪಕ್ಷದವರಾಗಿರಲಿ, ಅವ್ರು ಯಾವ್ದಾದ್ರು ಒಂದು ಮಾತನಾಡಿದ್ರೆ ಅವರ ಚಿಂತನೆ, ಅವರು ಅನುಷ್ಠಾನ ಮಾಡಿದ ಕಾರ್ಯಕ್ರಮವನ್ನು ಬಿಂಬಿಸೋ ರೀತಿಯಲ್ಲಿ ಅವರ ಭಾಷೆಯ ಒಂದು ನಿರರ್ಗಳ ಪ್ರಯೋಗ ನಡೀತಾ ಇತ್ತು.
ಇನ್ನು ಜೆ.ಎಚ್. ಪಟೇಲ್ರು ಅವರಂತೂ ಹೇಳಿ ಕೇಳಿ ಸಮಾಜವಾದಿ ಬುದ್ಧಿಜೀವಿ, ಅಪಾರವಾದ ಅಧ್ಯಯನಶೀಲತೆ, ಚಿಂತನಶೀಲತೆ ಮತ್ತು ಲೋಕಾಭಿರಾಮವಾಗಿ ಹರಟೆ ಹೊಡೆಯೋದ್ರಲ್ಲೂ ಕೂಡ ಒಂದು ಸೊಗಸುಗಾಗಕ್ಕೆ ಇರ್ತಾ ಇತ್ತು ಜೆ.ಎಚ್. ಪಟೇಲ್ರಲ್ಲಿ. ಅವರು ಏಕವಚನ ಪದ ಪ್ರಯೋಗ ಮಾಡಿದಾಗ್ಲೂ ಕೂಡ ಅವರ ಎದುರಾಳಿಗಳು ಕೂಡ ಯಾವುದೇ ತರದ ಸಿಟ್ಟು ಬರ್ತಾ ಇರಲಿಲ್ಲ. ಯಾಕಂದ್ರೆ ನಂಜಿರ್ತಿರ್ಲಿಲ್ಲ, ಅವ್ರ ಮಾತಿನಲ್ಲಿ ನಂಜಿರ್ತಿರ್ಲಿಲ್ಲ. ಸಹಜವಾದ ವ್ಯಂಗ್ಯ, ವಿಡಂಬನೆ ಮತ್ತು ಅವರ ಸಾಹಿತ್ಯಾಸಕ್ತಿಗೆ ಅನುಗುಣವಾದ ಒಂದು ಪದ ಪ್ರಯೋಗ ಇರ್ತಾ ಇತ್ತು. ಇನ್ನು ತೀರಾ ಇತ್ತೀಚಿನ ಉದಾಹರಣೆ, ಆ ತಲೆಮಾರಿನ ಮತ್ತೊಂದು ಹೆಸರು ಡಿ.ಬಿ. ಚಂದ್ರೇಗೌಡರು. ಅದಾದ ನಂತರ ಎಸ್.ಎಂ. ಕೃಷ್ಣ ಅವರು. ತಮಗೆ ನೆನಪಿರ್ಬೋದು, ಕಳೆದ ವರ್ಷ ಜನವರಿ 1, 2023 ಜನವರಿ 1 ಹೊಸ ವರ್ಷದ ದಿನ ಎಸ್.ಎಂ. ಕೃಷ್ಣ ಅಂದ್ರೆ ತಮ್ಮ ಜೀವನದ ಸಂಧ್ಯಾಕಾಲದಲ್ಲಿ ಕೇಂದ್ರ ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಮತ್ತು ಆವತ್ತಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಒಂದು ಪತ್ರ ಬರೆದು, ಆಗ ತಾನೇ ಉದ್ಘಾಟನೆಯಾಗಿದ್ದ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೆದ್ದಾರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಹೆಸರಿಡಬೇಕು ಅನ್ನೋ ಒಂದು ಸಲಹೆಯನ್ನು ಕೊಟ್ಟರು. ಅದಕ್ಕೆ ಅವರು ಕೊಟ್ಟ ಕಾರಣ ಏನ್ ಗೊತ್ತಾ? ಮೈಸೂರಿನ ವಿಶಿಷ್ಟ ಪರಂಪರೆ ಮತ್ತು ಸಂಪ್ರದಾಯವನ್ನ ಆಧರಿಸಿದ ಸಂಸ್ಕೃತಿಗೆ ಶ್ರೀಮನ್ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ತಮ್ಮ 4 ದಶಕಗಳ ರಾಜ್ಯಭಾರದ ಉದ್ದಕ್ಕೂ ಕೂಡ ಸರ್ವ ಜನಾಂಗಗಳ ಸಹಬಾಳ್ವೆ ಅನ್ನುವಂತ ತಮ್ಮ ಮಾನವತಾವಾದಿ ಸಂದೇಶವನ್ನ ಪೋಷಿಸೋದ್ರ ಮೂಲಕ ಆ ಮೈಸೂರಿನ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸಿದ್ರು. ಆ ಕಾರಣಕ್ಕಾಗಿ ಅವ್ರ ಹೆಸರಿಡಬೇಕು ಅಂತ ಬರೆದಿದ್ರು. ಅವ್ರು ಬರೆದ ಪತ್ರ ಕನ್ನಡ ಭಾಷೆ ಅಂದ್ರೆ ರಾಜಕೀಯ ಭಾಷೆ ಆಗಿ ಕನ್ನಡ ಭಾಷೆಯ ಸಹಜ ಸೌಂದರ್ಯ, ಸೂಕ್ಷ್ಮತೆ, ಸಭ್ಯತೆ, ಶಿಷ್ಟಾಚಾರದ ಎಲ್ಲ ಮೌಲ್ಯಗಳನ್ನು ಒಳಗೊಂಡಿತ್ತು. ಅದಷ್ಟೇ ಅಲ್ಲ, ತೀರಾ ಇತ್ತೀಚೆಗೆ ಅವ್ರು ನಮ್ಮನ್ನ ಅಗಲಿ ಈಗಾಗಲೇ 3 ವಾರಗಳಾಗ್ತಾ ಬಂತು. ತಮ್ಮ ಅಂತ್ಯಕಾಲಕ್ಕಿಂತ 1 ವಾರ ಮುಂಚೆ ಇನ್ನೇನು ತಮ್ಮ ತವರು ಜಿಲ್ಲೆ ಮಂಡ್ಯದಲ್ಲಿ ನಡೆಯಬೇಕಾಗಿದ್ದ ಆ ಸಾಹಿತ್ಯ ಸಮ್ಮೇಳನವನ್ನು ಕುರಿತಂತೆ ಅವರು ಕಳಿಸಿದ ಸಂದೇಶ ಕೂಡ ಅವರ ಭಾಷಾ ಪ್ರೌಢಿಮೆ, ಕನ್ನಡ ಭಾಷೆ ಬಗ್ಗೆ ಅವರಿಗಿದ್ದ ಪ್ರೀತಿ ಗೌರವದ ಸಂಕೇತವಾಗಿತ್ತು. ಅಂತ ಒಂದು ಪರಂಪರೆಯಲ್ಲಿ ಇವತ್ತು ನಮ್ಮ ರಾಜಕಾರಣಿಗಳು ರಾಜಕೀಯ ಭಾಷೆಗೆ ಕನ್ನಡವನ್ನ ಬಳಸ್ತಾ ಇರೋದು ಕೇವಲ ಪರಸ್ಪರ ನಿಂದನೆ, ಬೈಗಳು, ಗೇಲಿ ಮಾತು, ಲೇವಡಿ ಅನ್ನೋಂಗ ಆಗ್ಬಿಡ್ತಲ್ಲ ಅನ್ನೋ ಒಂದು ಸಾತ್ವಿಕ ಆಕ್ರೋಶ ಕನ್ನಡಿಗರೆಲ್ಲರೂ ಮೂಡಿದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಕನ್ನಡ ಭಾಷೆಯನ್ನು ಈ ಮಟ್ಟಕ್ಕೆ ಕಳಿಸೋದ್ರಿಂದಾಗನೇ ಕಳೆದ 20 ವರ್ಷದಿಂದ ಒಂದೇ ಒಂದು ಹೊಸ ರಾಜಕೀಯ ವಿಚಾರಧಾರೆ ಅಥವಾ ಚಿಂತನಾಕ್ರಮ ಹೊರಬಂದಿಲ್ಲ. ಅಂತ ಒಂದು ಮನ್ವಂತರಕ್ಕಾಗಿ ಕನ್ನಡಿಗರು ಕಾಯ್ತಾ ಇದ್ದಾರೆ. ಸ್ವತಃ ಸಿದ್ದರಾಮಯ್ಯನವರೇ ತಮ್ಮ ಹಳೆಯ ಕಾಲದ ವರ್ಷಗಳನ್ನೆಲ್ಲ ಮರೆತು ಬಿಟ್ಟು ಕೇವಲ ವ್ಯಕ್ತಿಗತ ಆಕ್ರೋಶ ಪ್ರಕಟಿಸೋದ್ರಲ್ಲೇ ಮುಳುಗಿರೋದನ್ನ ನೋಡಿದಾಗ ಸಿದ್ದರಾಮಯ್ಯನವರೇ ಹೀಗಾದ್ರೆ ಇನ್ನು ವಿರೋಧ ಪಕ್ಷದ ಗತಿ ಏನು? ಪ್ರತಿಪಕ್ಷವಾದ ಭಾರತೀಯ ಜನತಾ ಪಕ್ಷದಲ್ಲೂ ಕೂಡ ಆ ಥರದ ಒಂದು ವಿಶಿಷ್ಟವಾದ ಬೌದ್ಧಿಕ ನೆಲೆಗಟ್ಟು ಕಾಣ್ತಾ ಇಲ್ಲ. ನಮ್ಗೆ ನೆನಪಿರ್ಲಿ, 2001ರಲ್ಲಿ ಗುಜರಾತಿನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನರೇಂದ್ರ ಮೋದಿ ಅವರು 13 ವರ್ಷಗಳ ನಂತರ ರಾಷ್ಟ್ರ ರಾಜಕಾರಣಕ್ಕೆ ಕಾಲಿಡುವಾಗ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ಒಂದು ಅತ್ಯುತ್ತಮವಾದ ಘೋಷವಾಕ್ಯವನ್ನು ಕೊಟ್ಟು ಹೇಗೆ ಈ ರಾಷ್ಟ್ರದ ಜನತೆಯ ಮನಸ್ಸನ್ನು ಗೆದ್ರು. ಇವೆಲ್ಲ ರಾಜಕಾರಣದಲ್ಲಿ ಭಾಷೆ ಎಷ್ಟು ಮುಖ್ಯ, ಭಾಷೆ ಮತ್ತು ಸಂವಹನ ಕಲೆ ಎರಡನ್ನೂ ಕೂಡ ಸಮೃದ್ಧಗೊಳಿಸಬೇಕಾದಂತ ಜವಾಬ್ದಾರಿ ರಾಜಕೀಯ ನಾಯಕರ ಮೇಲಿದೆ. ಅದ್ಯಾಕೋ ಬರ್ತಾ ಬರ್ತಾ ಇವತ್ತಿನ ಕಾಲದ ರಾಜಕಾರಣಿಗಳಿಗೆ ಓದುವ, ಬರೆಯುವ, ಸ್ವತಂತ್ರವಾಗಿ ಚಿಂತಿಸುವ, ಅದನ್ನು ಸೊಗಸಾಗಿ ತಮ್ಮ ಚಿಂತನೆಯನ್ನು ಬಿತ್ತರಿಸೋ ಆ ಕಲೆನೇ ಮರ್ತು ಹೋಗ್ಬಿಟ್ಟಿದೆ ಅಂತ ಕಾಣುತ್ತೆ. ಜನಸೇವೆ ಮಾಡೋದ್ರಲ್ಲಿ, ಅಭಿವೃದ್ಧಿ ಮಾಡೋದ್ರಲ್ಲಿ ಅವ್ರಿಗೆ ಪುರುಸೊತ್ತೇ ಇಲ್ಲ ಅಂತ ಕಾಣುತ್ತೆ. ಹೀಗಾಗ್ಬಿಟ್ಟು ಸಾಹಿತ್ಯಕ್ಕೂ ರಾಜಕಾರಣಕ್ಕೂ ಇದ್ದ ಅವಿನಾಭಾವ ಸಂಬಂಧ ಆ ಕೊಂಡಿ ಕಳಚಿ ಬಿದ್ದು ಬಿಟ್ಟಿದೆ. ಇದರ ಪರಿಣಾಮವೇ ಸಂಸದೀಯ ಕಲಾಪದ ಮತ್ತು ರಾಜಕೀಯ ಭಾಷಣದ ಸಂಭಾಷಣೆ ಗುಣಮಟ್ಟ ಕೂಡ ಅತ್ಯಂತ ಕೆಳಮಟ್ಟ ತಲುಪಿದೆ ಅಂತ ತುಂಬಾ ಬಹುಶಃ ಬಹುತೇಕ ಕನ್ನಡಿಗರ ಪರವಾಗಿ ಒಂದು ವಿಷಾದ ಭಾವವನ್ನು ವ್ಯಕ್ತಪಡಿಸ್ತಾ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದಾನೆ. ರಾಜಕೀಯ ಭಾಷೆಯಾಗಿ ಕನ್ನಡದ ಕೊಗ್ಗೊಲೆ. ಹೊಸ ಮನ್ವಂತರಕ್ಕೆ ಹೊಸ ವರ್ಷ ಕನ್ನಡ ಭಾಷೆಯ ಕನ್ನಡ ಭಾಷೆಯ ಸಹಜ ಸೌಂದರ್ಯವನ್ನ ಪುನಶ್ಚೇತನಗೊಳಿಸುವ ರೀತಿಯಲ್ಲಿ ಹೊಸ ಮನ್ವಂತರಕ್ಕೆ ಕಾರಣವಾಗ್ಲಿ ಅಂತ ಹಾರೈಸ್ತಾ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದಾನೆ. ನಮಸ್ಕಾರ.